ಕೊಡ್ಲೇಬೇಕು. ಸೆಕ್ಯುಲರ್ ಪಾರ್ಟಿ ನಾವು ಸ್ಟ್ರೆಂಥನ್ ಮಾಡ್ಬೇಕಾದ್ರೆ ಕೊಡ್ಲೇಬೇಕ್ರಿ. ಈಗ ಅವರು ಸೆಕ್ಯುಲರ್ ಇದಾರೆ, ಮತ್ತೆ ಅವರು ಬಿಜೆಪಿ ಬೇಕಾದ್ರೆ ಅವಾಗ ಅವ್ರ ಜೋಡಿ ಹೋಗಿ ಜೋಡಿಸ್ಬೋದಿತ್ತು ಅವರು. ಅವ್ರೊಬ್ಬರೇ ಸಾಕಾಗಿದ್ರು, ನಮ್ಮ ಅವಶ್ಯಕತೆ ಇರಲಿಲ್ಲ. ಸೊ ಅವ್ರ ಇಂಡಿಕೇಶನ್ ಅಂದ್ರೆ ಸೆಕ್ಯುಲರ್ ಇದೀವಿ ನಾವು, ಸೆಕ್ಯುಲರ್ ಜೋಡಿ ಇರ್ತೀವಿ ಅನ್ನೋದು ಸಂದೇಶ ಕೊಟ್ಟಿದ್ದಾರೆ. ಸೊ ಯಾರು ಸೆಕ್ಯುಲರ್ ಇದಾರೆ ಎಲ್ಲರೂ ಅವ್ರಿಗೆ ಮುಂದೆ ಹೋಗಿ ಸಪೋರ್ಟ್ ಮಾಡಬೇಕು, ಇನ್ಕ್ಲೂಡಿಂಗ್ DMK. ಅವ್ರ ಹೊರಗಿಂದ ಸಪೋರ್ಟ್ ಮಾಡಬೇಕು. ಔಟ್ ಸೈಡ್ ಸಪೋರ್ಟ್ ಮಾಡ್ಲಿಕ್ಕೆ ನಾವು ಸೆಕ್ಯುಲರ್, ಇವರು ಸೆಕ್ಯುಲರ್ ಉಳಿಬೇಕಲ್ಲ. ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ, ಐಡಿಯಾ ಇಲ್ಲ ಅದ್ರ ಬಗ್ಗೆ. ಇಲ್ಲ, ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಆಯ್ತು, ಈಗ ಚುನಾವಣೆ ಆಗಿ ಹೋಗಿದೆ. ಸೆಕ್ಯುಲರ್ ಇದ್ದಾರೆಲ್ಲ ಅವ್ರಿಗೆ ಈಗ ಸಪೋರ್ಟ್ ಮಾಡ್ಬೇಕು. ಈಗ TVK ಚರ್ಚೆ ಮಾಡ್ಬೇಕು. ಅವ್ರ ಅಭಿಪ್ರಾಯ ಯಾರಿಗಿದೆ, ಶಾಸಕರು ಅವ್ರ ಅಭಿಪ್ರಾಯ ಸಂಗ್ರಹ ಮಾಡ್ತಾರ. ಯಾರಿಗ್ ಮಾಡ್ಬೇಕು ಅನ್ನೋದು MLAಗಳು ಫಸ್ಟ್ ಮೊದಲನೇ ಆಯ್ಕೆರೆ, ನಂತರ ಹೈಕಮಾಂಡ್ ಡಿಸಿಷನ್ ತೊಳ್ತಾರೆ. ಬಹಳಷ್ಟು ಕಲಿದಿದೆ, ಕಲಿಬೇಕು. ಈ 2 ಚುನಾವಣೆ ಗೆದ್ದೀವಿ ಅಂತ ನಾವು ಬಹಳ ಆಕಾಶ ಸತ್ತ ಹೋದ ಅವಶ್ಯಕತೆ ಇಲ್ಲ. ಈ ಚುನಾವಣೆ ಬೇರೆ, ನಾಳೆ 28 ಚುನಾವಣೆ ಬೇರೆ. ಅದಕ್ಕೂ ಸಂಬಂಧ ಇಲ್ಲ. ಬಹಳಷ್ಟು ಕೆಲಸ ಮಾಡೋದು ಅವಶ್ಯಕತೆ ಇದೆ. ಪಾರ್ಟಿ ಅವರು, CM ಅವರು, DCM ಅವರು, MLAಗಳು, ಮಂತ್ರಿಗಳು, ಇದನ್ನ ನಾವು ನಂಬ್ಕೊಂಡು ಆ ಚುನಾವಣೆ ಮಾಡ್ಲಿಕ್ಕೆ ಆಗಲ್ಲ. ಅದು ಬಹಳ ಟಫ್ ಆಗಿರ್ತದೆ. ಅದಕ್ಕೆಲ್ಲ ನಾವು ಪೂರ್ವ ಸಿದ್ಧತೆ ಮಾಡ್ಕೋಬೇಕು. ಸರಿಯಾಗಿದೆ. ನಾವೇನಿರುತ್ತೆ ಮಾಡಿದಾರೆ, ತಕ್ಕೊಬರೋದು ಹೇಳಿದ್ದಾರೆ. ಈಗ ಸಸ್ಪೆಂಡ್ ಹಿಂದೂ ಮಾಡಿದಾರೆ, ಬಹಳಷ್ಟು ಮಂದಿ ವಾಪಸ್ ತಗೋತಾರೆ. ನಾವು ಹೇಳಿದ್ದೀಗ ಮಾಡಿದ್ದಾರೆ, ಈಗ ಓಕೆ, ಮತ್ತೆ ಅವ್ರಿಗೆ ಅವಕಾಶ ಕೊಡೋದು ಅಂತ ಹೇಳೋದು ಅಷ್ಟೇ. ನಮ್ಮ ಈಗಾಗಲೇ ಆಕ್ಷನ್ ತಗೊಂಡಾರೆ, ಸಸ್ಪೆಂಡ್ ಮಾಡಿದ್ದಾರೆ, ಓಕೆ, ಅದೆಲ್ಲ ರಾಜೀನಾಮೆ ಕೊಟ್ಟಿದ್ದಾರೆ, ಓಕೆ. ಈಗ ಮತ್ತೆ ಅವ್ರಿಗೆ ಪಕ್ಷದಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು ಅನ್ನೋದು ಅಷ್ಟೇ ನಮ್ದು ರಿಕ್ವೆಸ್ಟ್. ಪಕ್ಷದಲ್ಲಿ ತಗೋಬೇಕು, ಅವ್ರಿಗೆ ಮತ್ತೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು ಅಷ್ಟೇ. ಪಕ್ಷದಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು. ಆ ಸಮುದಾಯ ಕಾಂಗ್ರೆಸ್ ಬಿಟ್ರೆ ಬೇರೆ ಎಲ್ಲಿ ಹೋಗುವಂತ ಆಪ್ಷನ್ ಇಲ್ಲ ಅವ್ರಿಗೆ. ಪಾಪ ಏನ್ ಮಾಡ್ಬೇಕು, ಅವ್ರು ಬಳಸ್ಕೋಬೇಕು ಅಷ್ಟೇ. ಅವ್ರಿಗೆ ನಿರೀಕ್ಷೆ ಇರ್ಲಿಲ್ಲ. ಆದ್ರೂ ಕೂಡ 15 ವರ್ಷ ಆಳ್ವಿಕೆ ಇತ್ತು, ನೆಗೆಟಿವ್ ಕೂಡ ಇತ್ತು. ಅದು ಅವರ ಓವರ್ಲುಕ್ ಮಾಡ್ಲಿಕ್ಕೆ ಹೋದ್ರು, ಆಗಲಿಲ್ಲ. ಮತ್ತು ಅವ್ರ ಮುಂಚೆಯಿಂದ BJP ಅವರು ಸುಮಾರು 2 ವರ್ಷದಿಂದ 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ರು, ಅವಕಾಶಗಳನ್ನ ಬಳಸ್ಕೊಂಡ್ರು. ಇವರು ಇದ್ರಲ್ಲಿ ಇದ್ರು, ನಾವು ಗೆಲ್ತೀವಿ ಅಂತ. ಸೊ ಹೀಗಾಗಿ ಯಾವ್ದಾದ್ರು ಒಂದು 15 ವರ್ಷ ನಂತರ ನೆಗೆಟಿವ್ ಇದ್ದೇ ಇರ್ತದೆ. ಸೊ ಅದ್ರ ಲಾಭ ನ್ಯಾಚುರಲ್ ಆಗಿ BJPಗೆ ಆಗಿದ್ದಾರೆ. ಅವ್ರದ್ದು ಸಾಕಷ್ಟು ತಪ್ಪುಗಳಿದ್ದೀವಿ ರೂಲಿಂಗ್ ನಲ್ಲಿ. ಸೊ ಅದನ್ನು ಗಮನಿಸಿ ಹೋದ್ರಿಂದ ಅವರು ಈ ಫಲಿತಾಂಶ ಆಗಿದೆ. ಕಾಂಗ್ರೆಸ್ ಯಾಕೆ ಫೈಟ್ ಮಾಡಿ ಒಂದು ಸ್ಟೇಟ್ ನ ಗೈನ್ ಮಾಡಕ್ ಆಗ್ತಾ ಇಲ್ಲ? ಬಿಜೆಪಿ ವೆಸ್ಟ್ ಬೆಂಗಾಲ್ ಫೈಟ್ ಮಾಡಿದ್ರು, ಒಡಿಶಾದಲ್ಲೂ ಫೈಟ್ ಮಾಡಿ ಗವರ್ನಮೆಂಟ್ ಮಾಡಿದ್ರು. ಕಾಂಗ್ರೆಸ್ ಹಂಗೆ ಇಂಡಿವಿಜುವಲ್ ಫೈಟ್ ಮಾಡಕ್ ಯಾಕೆ ಆಗ್ತಾ ಇಲ್ಲ? ಮಾಡ್ಬೇಕು, ಅದೇ ಮಾಡ್ಬೇಕು, ನಾವು ಅದೇ ಮಾಡ್ಬೇಕು. BJP ಅವ್ರು ಹೆಂಗೆ 5 ವರ್ಷದ ಎಲೆಕ್ಷನ್ ಕಂಟಿನ್ಯೂ ಮಾಡ್ತಿರ್ತಾರ ಅವರು, ನಾವು ಅದನ್ನ ಸ್ವಲ್ಪ ಅಡಾಪ್ಟ್ ಮಾಡ್ಕೋಬೇಕು. ಯಾಕೆ ನಮ್ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಆಗ್ತೈತಿ ಚುನಾವಣೆ, ಬಂದ ಹತ್ತಿರ ಮಾಡ್ತೀವಿ. ಅವರು ಈಗ ಸೋತ್ರು ಮತ್ತೆ ಅದನ್ನೇ ಮಾಡ್ಲಿಕ್ಕೆ ಶುರು ಮಾಡ್ತಾರ ಅವರು. ಆ ರೀತಿ ನಾವು ಸ್ವಲ್ಪ ಬಹಳಷ್ಟು ಅಡಾಪ್ಟ್ ಮಾಡ್ಕೋಬೇಕು. ಬೇರೆ ಪಕ್ಷದಲ್ಲಿ ಇರುವಂತ ಚುನಾವಣೆ ಹೆಂಗ್ ಮಾಡ್ತಾರೆ ಬೇರೆ ಸ್ಟೇಟ್ ನಲ್ಲಿ, ಬೇರೆ ಪಕ್ಷಗಳು, ಅದನ್ನ ನಾವು ಕಲಿಬೇಕು. ನಮ್ಮ ಕಾರ್ಯಕರ್ತನ ಆಕ್ಟಿವ್ ಮಾಡಬೇಕು. ಅವ್ರಿಗೆ ಹೆಚ್ಚು ಡೆವಲಪ್ಮೆಂಟ್ ಬಗ್ಗೆ, ಅದಕ್ಕೆ ನಮ್ಮ ಪಾರ್ಟಿ ಹೋರಾಟ ಮಾಡ್ತಿದೆ, ಸೆಕ್ಯುಲರ್ ಅಂದ್ರೆ ಏನು, BJP ಅವ್ರದ್ದು ಏನು, ಅವ್ರದ್ದು ಯಾವ ಬೇಸ್ ಮ್ಯಾಗ ಓಡ್ತಾ ಹೋಗ್ತಾರ. ಸೊ ಅದೆಲ್ಲ ನಾವೆಲ್ಲ ಬಹಳಷ್ಟು ಕನ್ವಿನ್ಸ್ ಮಾಡಿ ನಮ್ಮ ಕಾರ್ಯಕರ್ತನ ಗಟ್ಟಿಯಾಗಿ ಮಾಡ್ಬೇಕು. ನಾವು ಅವ್ರಿಗೆ ಸುಲಭ ಆಗುತ್ತೆ ಚುನಾವಣೆಗಳಲ್ಲಿ. 12 ವರ್ಷದಿಂದ ಅದನ್ನೇ ಹೇಳ್ತಾನೆ ಇದ್ದಿಲ್ಲ ಸರ್, ಕಲ್ತಿದ್ದೇನು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಕಾಲ ಬರ್ಬೇಕಲ್ಲ.
ಯಾಕಂದ್ರೆ ನಿಮ್ಮ ನಾಯಕರು ಚುನಾವಣೆ ಘೋಷಣೆ ಆಗಿ 2ನೇ ಹಂತ ಚುನಾವಣೆ ಇರ್ಬೇಕಾದ್ರೆ ಟ್ರಿಪ್ ಹೊರಡ್ಬಿಡ್ತಾರೆ ಸರ್, ಫಾರಿನ್ಗೋ ಇಲ್ಲ ಇಲ್ಲಿ ಯಾವ್ದೋ ಲೋಕಲ್, ಅವ್ರಿಗೂ ಚುನಾವಣೆಗೂ ಸಂಬಂಧನೇ ಇರಲ್ಲ ರಾಹುಲ್ ಗಾಂಧಿ ಅವರಿಗೆ. ಇಲ್ಲ ಅದ್ರ ಬಗ್ಗೆ ಟೂರ್ಗೆ ಹೋಗ್ಲಿಕ್ಕೆ ಹೊರಡ್ಲಿಕ್ಕೆ ಅದೇ ಏನು ಸಂಬಂಧ ಇಲ್ಲ, ರಿಸ್ಟ್ರಿಕ್ಷನ್ ಯಾವ್ದು ಅದಕ್ಕೆ ಏನು ಸಂಬಂಧ ಬರಲ್ಲ. ಚುನಾವಣೆ 20% ಪಾಲಿಟಿಕ್ಸ್ ಅಲ್ವಾ ಸರ್, ರಾಜಕಾರಣ. ಅದನ್ನ ಮಾಡೋ ಟೀಮ್ ತಯಾರ ಇವ್ರು ಆಗ್ಬೇಕಲ್ಲ, ಅವರು ಕ್ಯಾಪ್ಟನ್. ಅವ್ರೆಲ್ಲಾರು ಹೋಗ್ಲಿ, ನಾವ್ ರೆಡಿ ಆಗ್ಬೇಕಲ್ಲ, ಕಮಾಂಡ್ರು ಲೆಫ್ಟಿನೆಂಟ್ ಕರ್ನಲ್ ಇವರೆಲ್ಲ ರೆಡಿ ಆಗ್ಬೇಕಲ್ಲ, ಇವರು ಸೈನಿಕರು ಇವ್ರು ತಯಾರಾಗ್ಬೇಕಲ್ಲ. ಇವ್ರು ಗಟ್ಟಿ ಆದ್ರೆ ಪಕ್ಷ ಗಟ್ಟಲ್ಲ, ಇವ್ರು ಬಂದು ಗಟ್ಟಿ ಆಗ್ಬೇಕು ನಮ್ಮ ಸೈನಿಕರೆಲ್ಲ. ಸೈನಿಕರಿಗೆ 3 ವರ್ಷ ಆದ್ರೂ ಇದು ಕೆಲಸನೇ ಕೊಟ್ಟಿದ್ರು. ಸೈನಿಕರು ಗೆಲ್ಸಿದ್ರು, ನಿರ್ದೇಶಕರನ್ನೇ ಮಾಡಿಲ್ಲ, ಕಾರ್ಯಕರ್ತರ ರಾಹುಲ್ ಗಾಂಧಿ ವರ್ಷ ಆಗಿದೆ, ಕಾರ್ಯಕರ್ತರು 3 ವರ್ಷ ಆಯ್ತು ನಮ್ಗೆ ಇನ್ನೂ ಅಧಿಕಾರ ಕೊಡ್ಲಿಲ್ಲ ಕಾರ್ಯಕರ್ತರಿಗೆ. ಅದನ್ನೇ ಈಗ ನಾವು ಮತ್ತೆ ಬಗೆಹರಿಸುವಂತ ಏನ್ ಹೇಳ್ತೀವಿ, ಹೋಗಿ ಡೆಲ್ಲಿಗೆ ಇನ್ಕ್ಲೂಡಿಂಗ್ ಅದು ಒಂದ್ ನೀವು ಸಪ್ರೇಟ್ ಕೇಳ್ತೀರ, ಸಪ್ರೇಟ್ ಇಲ್ಲ, ಎಲ್ಲ ಒಂದೇ, ಪ್ಯಾಕೇಜ್ ನಲ್ಲೂ ಇದೆ ಅದು. ಎಲ್ಲ ಪ್ಯಾಕೇಜ್ ಡೆಲ್ಲಿ ಪ್ಯಾಕೇಜ್. ಅದು ನೀವು ಹೇಳಿದ್ದೆ, ನಾವು ಈಗ 20 ಸಲ ನಾನು ಹೇಳಿದ್ವಿ, ಬೇರೆಯವ್ರು ಹೇಳಿದಾರೆ, ಇದನ್ನೇ ಹೇಳ್ತಿದ್ವಿ. ಗೊಂದಲ ಬಗೆಹರಿಸಿದ್ರೆ ಇದೇ ಗೊಂದಲ. ಮಂತ್ರಿ ಮಂಡಳ ಬಂತು, ಡೈರೆಕ್ಟರ್ ಬಂತು, ಮತ್ತೇನೋ ಚೇರ್ಮನ್ ಬಂತು, ಮತ್ತೆಲ್ಲ ಬಂತು. ಅದ್ರಲ್ಲಿ ಕಾಂಗ್ರೆಸ್ ಸರ್ವ ಸಮಸ್ಯೆಗೂ ದೆಹಲಿಯೇ ಪರಿಹಾರ, ಅದೊಂದೇ ಪರಿಹಾರ. ಅವರೇ ಮತ್ ಪರಿಹಾರ ಇಲ್ಲ, ಮತ್ತೆ ಯಾರು ಮಾಡಲ್ರಿ. ಆದಷ್ಟ ಬೇಗ ನಮ್ ಕಡೆ ನೋಡ್ಬೇಕಷ್ಟೇ ಈಗ ಅವರು ಬೇಗ. ಅಲ್ಲಿ ನೋಡೋದು ನಿಮ್ ಕಡೆ ನೋಡ್ದಂಗೆ, ಕಲ್ಯಾಣ ಕಡೆ ನೋಡೋದು ನಿಮ್ ಕಡೆ ನೋಡ್ದಂಗೆ. ಫಸ್ಟ್ ಪಿಸಿಸಿ ಅಧ್ಯಕ್ಷ ಆಗ್ಬೇಕು. ಓಕೆ, ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.